ಸಿಎಂಗೆ ಸಚಿವರಿಂದಲೇ ಕಾರವಾದ ಪತ್ರ. ಗಣಿ ಅಕ್ರಮ ಪ್ರಕರಣದ ದಾಖಲೆಗಳು ನಾಶ ಆಗ್ತಾ ಇದೆಯಾ? ಆ 7 ಪುಟಗಳ ಪತ್ರದ ಅಸಲಿಯತ್ತೇನು? ಯಾಕಂದ್ರೆ ಇಷ್ಟು ದಿನ ಶಾಸಕರ ಪತ್ರಗಳು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಅದರಲ್ಲೂ ಸ್ಪೆಷಲಿ ಮುಖ್ಯಮಂತ್ರಿಗಳು ಮತ್ತು ಒಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲೇ ಭ್ರಷ್ಟಾಚಾರ ವಿಚಾರವನ್ನೆಲ್ಲ ಮೇನ್ ಆಗಿ ಮಾತನಾಡಲಾಗ್ತಾ ಇತ್ತು, ಪತ್ರಗಳನ್ನು ಬರೆಯಲಾಗ್ತಾ ಇತ್ತು, ಅನುದಾನದ ಕೊರತೆ ಅನ್ನುವಂಥದ್ದನ್ನ ಕೂಡ ತೋರಿಸಲಾಗ್ತಾ ಇತ್ತು. ಕೆಲವರು ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡುವಂತ ಕೆಲಸವನ್ನ ಮಾಡುವ ಮುಖಾಂತರ ಇನ್ನಷ್ಟು ಮುಜುಗರವನ್ನ ತರ್ತಾ ಇದ್ರು. ಈಗ ಸಚಿವರಿಂದಲೇ ಪತ್ರವನ್ನ ಬರೆಯಲಾಗಿದೆ. ಸಿಎಂಗೆ ಸಚಿವರಿಂದಲೇ ಕಾರವಾದ ಪತ್ರ. ಗಣಿ ಅಕ್ರಮ ಪ್ರಕರಣದ ದಾಖಲೆಗಳು ನಾಶ ಆಗ್ತಾ ಇದೆಯಾ ಅಂತ ಆ 7 ಪುಟಗಳ ಪತ್ರದ ಅಸಲಿಯತ್ತೇನು ಅನ್ನುವಂಥದ್ದು ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಾರೆ. ಅದು HK ಪಾಟೀಲ್ ಅವರು ಬರೆದಿರುವಂತ ಪತ್ರ. ಅಕ್ರಮ ಗಣಿಗಾರಿಕೆ ವಿರುದ್ಧದ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಸರ್ಕಾರಕ್ಕೆ ಸಚಿವ HK ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಸಿಎಂಗೆ ಸಚಿವ HK ಪಾಟೀಲ್ 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳಿಂದ ಸಂಪತ್ತು ಲೂಟಿಯಾಗಿತ್ತು, 1,50,000 ಕೋಟಿ ನಷ್ಟ ಸಂಭವಿಸಿತ್ತು. ಅಕ್ರಮ ಗಣಿಗಾರಿಕೆಯಲ್ಲಿ 7.6% ಪ್ರಕರಣಗಳು ತನಿಖೆ ಆಗಿದೆ. 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರು ಅಲ್ಲಿ ಏನ್ ದೊಡ್ಡ ಪಾದಯಾತ್ರೆಯನ್ನ ಮಾಡಿದ್ರು, ಬೆಂಗಳೂರಿನಿಂದ ಬಳ್ಳಾರಿವರೆಗೂ. ಅದು ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ ಅನ್ನುವ ರೀತಿಯಾಗಿ ಪ್ರಶ್ನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. HK ಪಾಟೀಲ್ ಅವರ ಪತ್ರ, ಅದು 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ಈ ಬರೀ ತನಿಖೆ ಆಗಿರುವಂತದ್ದು 7% ಅಷ್ಟೇ, ಇನ್ನು 93% ಆಗ್ಬೇಕಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ HK ಪಾಟೀಲ್ ಅವರು. ಸಿಎಂಗೆ ಸಚಿವರಿಂದಲೇ ಕಾರವಾದ ಪತ್ರ. ಗಣಿ ಅಕ್ರಮ ಪ್ರಕರಣದ ದಾಖಲೆಗಳು ನಾಶ ಆಗ್ತಾ ಇದೆಯಾ? ಆ 7 ಪುಟಗಳ ಪತ್ರದ ಅಸಲಿಯತ್ತೇನು? ಯಾಕಂದ್ರೆ ಇಷ್ಟು ದಿನ ಶಾಸಕರ ಪತ್ರಗಳು ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇತ್ತು ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಅದರಲ್ಲೂ ಸ್ಪೆಷಲಿ ಮುಖ್ಯಮಂತ್ರಿಗಳು ಮತ್ತು ಒಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲೇ ಭ್ರಷ್ಟಾಚಾರ ವಿಚಾರವನ್ನೆಲ್ಲ ಮೇನ್ ಆಗಿ ಮಾತನಾಡಲಾಗ್ತಾ ಇತ್ತು, ಪತ್ರಗಳನ್ನು ಬರೆಯಲಾಗ್ತಾ ಇತ್ತು, ಅನುದಾನದ ಕೊರತೆ ಅನ್ನುವಂಥದ್ದನ್ನ ಕೂಡ ತೋರಿಸಲಾಗ್ತಾ ಇತ್ತು. ಕೆಲವರು ಅವರವರ ಸ್ಥಾನಗಳಿಗೆ ರಾಜೀನಾಮೆ ಕೊಡುವಂತ ಕೆಲಸವನ್ನ ಮಾಡುವ ಮುಖಾಂತರ ಇನ್ನಷ್ಟು ಮುಜುಗರವನ್ನ ತರ್ತಾ ಇದ್ರು. ಈಗ ಸಚಿವರಿಂದಲೇ ಪತ್ರವನ್ನ ಬರೆಯಲಾಗಿದೆ. ಸಿಎಂಗೆ ಸಚಿವರಿಂದಲೇ ಕಾರವಾದ ಪತ್ರ. ಗಣಿ ಅಕ್ರಮ ಪ್ರಕರಣದ ದಾಖಲೆಗಳು ನಾಶ ಆಗ್ತಾ ಇದೆಯಾ ಅಂತ ಆ 7 ಪುಟಗಳ ಪತ್ರದ ಅಸಲಿಯತ್ತೇನು ಅನ್ನುವಂಥದ್ದು ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಾರೆ. ಅದು HK ಪಾಟೀಲ್ ಅವರು ಬರೆದಿರುವಂತ ಪತ್ರ. ಅಕ್ರಮ ಗಣಿಗಾರಿಕೆ ವಿರುದ್ಧದ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಸರ್ಕಾರಕ್ಕೆ ಸಚಿವ HK ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಸಿಎಂಗೆ ಸಚಿವ HK ಪಾಟೀಲ್ 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳಿಂದ ಸಂಪತ್ತು ಲೂಟಿಯಾಗಿತ್ತು, 1,50,000 ಕೋಟಿ ನಷ್ಟ ಸಂಭವಿಸಿತ್ತು. ಅಕ್ರಮ ಗಣಿಗಾರಿಕೆಯಲ್ಲಿ 7.6% ಪ್ರಕರಣಗಳು ತನಿಖೆ ಆಗಿದೆ. 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರು ಅಲ್ಲಿ ಏನ್ ದೊಡ್ಡ ಪಾದಯಾತ್ರೆಯನ್ನ ಮಾಡಿದ್ರು, ಬೆಂಗಳೂರಿನಿಂದ ಬಳ್ಳಾರಿವರೆಗೂ. ಅದು ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಾದಯಾತ್ರೆಯನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ ಅನ್ನುವ ರೀತಿಯಾಗಿ ಪ್ರಶ್ನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. HK ಪಾಟೀಲ್ ಅವರ ಪತ್ರ, ಅದು 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ಈ ಬರೀ ತನಿಖೆ ಆಗಿರುವಂತದ್ದು 7% ಅಷ್ಟೇ, ಇನ್ನು 93% ಆಗ್ಬೇಕಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ HK ಪಾಟೀಲ್ ಅವರು.